ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಾನಿವತ್ತು ನಿಮಗೆ ಬಿಸಿಬೇಳೆ ಬಾತ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ನೋಡೋಣ. ಮೊದಲಿಗೆ ತರಕಾರಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಮತ್ತು ಮಂಗಳೂರು ಸೌತೆಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ನೀವು ನಿಮ್ಗೆ ಇಷ್ಟವಾದ ತರಕಾರಿಯನ್ನು ತೆಗೋಬೋದು. ಆಮೇಲೆ 1 ಲೋಟ ತೊಗರಿಬೇಳೆಗೆ 1 ಲೋಟ ಅಕ್ಕಿ, 1 ಲೋಟ ತರಕಾರಿ ಇಷ್ಟು ಅಳತೆ. ನಾನಿಲ್ಲಿ 1.5 ಲೋಟ ತೊಗರಿಬೇಳೆ, 1.5 ಲೋಟ ಅಕ್ಕಿ ಹಾಗೂ ತರಕಾರಿಯನ್ನು ಜಾಸ್ತಿ ತಗೊಂಡಿದ್ದೀನಿ. 2 ಹಿಡಿಯಷ್ಟು ಕಡಲೆಕಾಯಿ ಬೀಜವನ್ನು ಹಾಕಿ ರುಚಿ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಅರಿಶಿನ ಪುಡಿಯನ್ನು ಹಾಕಿ ಅದಕ್ಕೆ ತಕ್ಕ ಹಾಗೆ ನೀರು ಹಾಕಿ ಬೇಯಲಿಕ್ಕಿಡಬೇಕು. ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಕಾಳು ಇದನ್ನು ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಾಗೆ ಅದನ್ನು ಒಂದು ಕುಕ್ಕರ್ನಲ್ಲಿ ನೀರು ಹಾಕಿಬಿಟ್ಟು ರಿಂಗಿಟ್ಟು ಕುಕ್ಕರ್ ಬಟ್ಲುಗಳನ್ನು ಜೋಡಿಸಿ 3ರಿಂದ 4 ವಿಸಲ್ ಕೂಗಿಸಿ. ಕುಕ್ಕರ್ ಆರ್ತಾ ಇರಲಿ. ಅಲ್ಲಿ ತನಕ ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 2 ಟೇಬಲ್ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಬ್ಯಾಡಗಿ ಮೆಣಸು ಹಾಗೆ ಕರ್ಬೇವಿನ ಸೊಪ್ಪು ಹಾಕಬೇಕು. ನಂತರ ಚಿಕ್ಕದಾಗಿ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚೂರು ಉಪ್ಪು ಹಾಕಿದ್ದೀನಿ. ಯಾಕೆಂದರೆ ಆಮೇಲೆ ತರಕಾರಿಗೂ ಉಪ್ಪು ಹಾಕೋದಿದೆ. ಕುಕ್ಕರ್ 4 ವಿಸಿಲ್ ಕೂಗಿದೆ. ಈಗ ನೋಡೋಣ ಅನ್ನ ಹೇಗೆ ಬೆಂದಿದೆ ಅಂತ. ನೋಡಿ, ಕೆಂಪಕ್ಕಿ ಅನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕು. ನಂತರ ಬಟಾಣಿ ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡಿ ಬೆಂದಿರುವಂತಹ ಬೇಳೆ ಹಾಗೂ ತರಕಾರಿಗಳನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಬೆಲ್ಲ ಹಾಕಿರುವ ಒಂದು ವಿಡಿಯೋ ಸ್ಕಿಪ್ ಆಗಿದೆ. ಬೆಲ್ಲ ಒಂಚೂರು ಹಾಕಲೇಬೇಕು, ತುಂಬ ರುಚಿಯಾಗಿರುತ್ತೆ. ನಾನು ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ಒಂಚೂರು ಬೆಲ್ಲವನ್ನು ಹಾಕ್ತೀನಿ, ಯಾಕೆಂದರೆ ಅದರಿಂದ ರುಚಿ ಹೆಚ್ಚಾಗುತ್ತೆ. ವೆಜಿಟೇಬಲನ್ನು ತುಂಬ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಅರ್ಧ ಭಾಗದಷ್ಟು ಸಾಮೆ ಅಕ್ಕಿಯನ್ನು ಹಾಕಿ ಕುದಿಸಬೇಕು. ಅದಕ್ಕೋಸ್ಕರ ಅರ್ಧ ತೆಗೆದಿಟ್ಕೊಂಡಿದ್ದೀನಿ. 3.5 ಸ್ಪೂನ್ ಅಥವಾ 4 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನು ಹಾಕಿ. ನಾನಿಲ್ಲಿ ಖಾರ ಪುಡಿಯನ್ನೇನು ಬಳಸಿಲ್ಲ. ನೀವು ಬೇಕಾದರೆ ಖಾರ ಪುಡಿಯನ್ನು ಸಹ ಹಾಕ್ಕೋಬೋದು. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಖಾರ ಸಾಕಾಗುತ್ತೆ. ಇದು ಮೀಡಿಯಮ್ ಖಾರ. ಹಾಗೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ಕಾಯಿ ತುರಿ, 1 ಬಟ್ಲಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೀನಿ. ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ನನಗೆ ಕೊತ್ತಂಬರಿ ಸೊಪ್ಪು ಈ ಬಿಸಿಬೇಳೆಬಾತಿಗೆ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ. ನೀವು ಬೇಕಾದರೆ ಬಿಸಿಬೇಳೆಬಾತಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಬೆಂದಿರುವಂತಹ ಅನ್ನವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಇದು ಕುದಿ ಬಂದಿದೆ. ಈ ನೋಡಿ, ನಾನು ಅನ್ನನ ಹಾಕ್ತಾಯಿದ್ದೀನಿ. ನೋಡಿ, ಕೆಂಪಕ್ಕಿ ಅನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಕೆಂಪಕ್ಕಿ ಅನ್ನವನ್ನೇ ಬಳಸಿ. ಬಿಳಿ ಅಕ್ಕಿಯಲ್ಲಿ ಸತ್ವನೇ ಇರಲ್ಲ ಅಂತಾರೆ, ಮೈದಾ ತಿಂದಂಗೆ. ಹಾಗಾಗಿ ಈ ಕೆಂಪಕ್ಕಿ ಅನ್ನವನ್ನೇ ಬಳಸಿ. ನೋಡಿ, ತುಂಬ ರುಚಿಯಾಗಿರುತ್ತೆ. ಮನೇಲಿ ಖಂಡಿತ ಟ್ರೈ ಮಾಡಿ. ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.